ಅಲ್ಲಿಪುರದಲ್ಲಿ ಖಮೇನಿ ಹತ್ಯೆಗೆ ಭಾರೀ ಆಕ್ರೋಶ. ಇರಾನ್ ಪರಮೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಸುದ್ದಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಶೋಕಾಚರಣೆ ಮಾಡಲಾಯಿತು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿರುವುದು ಖಚಿತಪಡಿಸಿರುವ ಇರಾನ್ ರಾಜ್ಯ ಮಾಧ್ಯಮಗಳ ಹೇಳಿಕೆಯ ನಂತರ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಬಂದ್ ಜಾರಿಗೊಳಿಸಿ 3 ದಿನಗಳ ಕರಾಳ ದಿನ ಆಚರಣೆಗೆ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದಲೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ ಧರಿಸಿದ ನೂರಾರು ಗ್ರಾಮಸ್ಥರು ರಸ್ತೆಗಿಳಿದು ಖಮೇನಿ ಫೋಟೋಗಳನ್ನು ಹೊತ್ತು ಶೋಕಾಚರಣೆ ನಡೆಸಿದ್ದಾರೆ. ಅಂಜುಮನ್ ಎ ಜಾಫ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜಾಫ್ರಿಯಾ ಮಸೀದಿಯಿಂದ ಆರಂಭವಾಗಿ ಅಲ್ಲಿಪುರ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ 20,000ಕ್ಕೂ ಹೆಚ್ಚು ಜನ ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆಗಳು ಕೂಗುತ್ತಾ ಶಿಯಾ ಸಮುದಾಯದ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿಪುರಕ್ಕೆ ಖಮೇನಿ ಬಾಂಧವ್ಯ 99% ಶಿಯಾ ಜನಸಂಖ್ಯೆಯ ಇರುವ ಮಿನಿ ಇರಾನ್ ಎಂದೇ ಕರೆಯಲ್ಪಡುವ ಈ ಗ್ರಾಮಕ್ಕೆ 1986ರಲ್ಲಿ ಖಮೇನಿ ಅವರು ಭೇಟಿ ನೀಡಿದ್ದರು. ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನ ಉದ್ಘಾಟಿಸಿದರು. ಇವರ ಆಶ್ರಯದಲ್ಲಿ ಅಲ್ಲಿಪುರದ ಅನೇಕ ಗ್ರಾಮಸ್ಥರು ಇರಾನ್ನಲ್ಲಿ ಧಾರ್ಮಿಕ ಶಿಕ್ಷಣ ಪಡೆದು ಕೆಲಸ ಮಾಡುತ್ತಿದ್ದಾರೆ. ಇದೇ ಕಾರಣದಿಂದ ಇಡೀ ಗ್ರಾಮವೇ ಶೋಕ ಸಾಗರಕ್ಕೆ ಒಳಗಾಗಿದೆ. ಈ ರ್ಯಾಲಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಸ್ಥಳದಲ್ಲೇ ವಾಸ್ತವ್ಯ ಹೂಡಿದ್ದರು. ಪೊಲೀಸರು ಕಟ್ಟುನಿಟ್ಟು ಭದ್ರತೆಯನ್ನು ಒದಗಿಸಿತು. ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟರು. शहादत कोई मामूली शहादत नहीं है। इस शहादत के बाद इस्राइल का नाम और निशान न रहेगा। अभी मैं ಇವತ್ತು ಇಡೀ ಪ್ರಪಂಚದ ಹ್ಯುಮನಿಟಿ ಐಡಲ್ ಆದಂಥ ಸಾಮಾನ್ಯ ಸಾಧು ಕೊಲೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ ದಾಳಿ ಮಾಡಿ ನೆನ್ನೆ ಇವತ್ತು ಸತ್ತೋಗಿದ್ದಾರೆ, ತೀವ್ರ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಎ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮನಿಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮನಿಟಿಗೆ ಅಷ್ಟೇ. ಇನ್ನು ಬಿಟ್ಟರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನಾದನು ಆಗಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರಬೇಕಂತೆ ಇಷ್ಟು ದಿವಸ ಕಷ್ಟಪಡಿದಂಥ ಖಮೇನಿ ಸಾಬ್ಗೆ ಇವತ್ತು ಈ ಟೆರರಿಸ್ಟ್ ಆದಂಥ ಅಮೇರಿಕಾ, ಇಸ್ರಾಯಿಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದರಲ್ಲಿ. ಯಾಕಂದರೆ